100 ಡೇಸ್ ವೇಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 33 ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಯಾವುದೇ ಡಿಟಾಕ್ಸ್ ಡ್ರಿಂಕ್ ತೊಗೊಳ್ತಾ ಇಲ್ಲ, ಬಿಸಿನೀರು ತೊಗೊಳ್ತಾ ಇದ್ದೀನಿ. ಸೊ ಈ ರೀತಿಯೂ ಮಾಡ್ಬೋದು. ಸಮ್ಟೈಮ್ ನೀವು ಬಿಸಿನೀರು ಕುಡಿಬೋದು, ಇಲ್ಲ ಡಿಟಾಕ್ಸ್ ಮಾಡ್ಕೊಳ್ತೀವಿ ಎವ್ರಿ ಡೇ ಅನ್ನೋರು ಡಿಟಾಕ್ಸ್ ಕೂಡ ಮಾಡ್ಬೋದು. ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕಾಗದೇ ಇರೋ ದಿನ ಅಟ್ಲೀಸ್ಟ್ ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸ್ಡ್ ಆಗಿರುತ್ತೆ. ಸೊ ಬೇಗ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಒಂದು ಚಪಾತಿ ತೊಗೊಂಡಿದ್ದೀನಿ. ವಿತೌಟ್ ಆಯಿಲ್ ತೊಗೊಳ್ಬೇಕು ಚಪಾತಿ. ಪನ್ನೀರ್ ಗ್ರೇವಿ ತೊಗೊಂಡಿದ್ದೀನಿ ಪ್ರೋಟೀನ್ ಸೋರ್ಸ್ಗೋಸ್ಕರ. ಆ್ಯಂಡ್ ಹಸಿ ತರಕಾರಿನ ತೊಗೊಂಡಿದ್ದೀನಿ. ಸೌತೆಕಾಯಿ, ಕ್ಯಾರೆಟ್ ಇದೆಲ್ಲ ತಿನ್ನೋದ್ರಿಂದ ಬಾಡಿ ಬೇಗ ಹೈಡ್ರೇಟ್ ಆಗಿ ಇರುತ್ತೆ ಆ್ಯಂಡ್ ಡಿಹೈಡ್ರೇಟ್ ಆಗೋ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಹೆಚ್ಚಾಗಿ ನಮ್ಮ ಡಯಟಲ್ಲಿ ತರಕಾರಿಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಈ ರೀತಿ ನನ್ನ ಒಂದು ಬ್ರೇಕ್ಫಾಸ್ಟ್ ಪ್ಲೇಟರ್ನ ರೆಡಿ ಮಾಡ್ಕೊಂಡಿದ್ದೆ. ಬ್ರೇಕ್ಫಾಸ್ಟ್ಗೆ ನೀವು ಇಡ್ಲಿ ತೊಗೋಬೋದು, ಫೈಬರ್ ಕಂಟೆಂಟ್ ಇರುತ್ತೆ. ದೋಸೆ ತೊಗೊಳ್ಬೋದು, ಚಪಾತಿ ತೊಗೊಳ್ಬೋದು, ರೈಸ್ ಐಟಮ್ ತೊಗೊಳ್ಬೋದು. ರೈಸ್ ಐಟಮ್ ತೊಗೊಂಡಾಗ ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ಉಪ್ಮಾ ಅಥವಾ ಶಾವಿಗೆ ಬಾತು ಯಾವುದಿರುತ್ತೋ ಅದು ಮನೇಲಿ ಸಿಂಪಲ್ಲಾಗಿ ಮನೆಯಲ್ಲೇ ಕಡಿಮೆ ಆಯಿಲ್ ಹಾಕಿ ಮಾಡ್ಕೊಂಡಿರುವಂಥ ಯಾವುದೇ ಬ್ರೇಕ್ಫಾಸ್ಟನ್ನು ನೀವು ತಗೊಳ್ಬೋದು. ಸೊ ಪನ್ನೀರ್ ಸೋರ್ಸ್ ಪ್ರೋಟೀನ್ ಇರೋದ್ರಿಂದ ನಾನಿಲ್ಲಿ ಪನ್ನೀರನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಪ್ರೋಟೀನ್ ಸೋರ್ಸ್ ಏನೇನಂತ ಕೇಳ್ತಾನೆ ಇರ್ತೀರಾ. ಪನ್ನೀರ್ ಇರುತ್ತೆ, ಕಾಬೂಲ್ ಕಡಲೆ, ಚೆನ್ನ ಕಡಲೆ ಮತ್ತು ಶೇಂಗಾ ಪ್ರೋಟೀನ್ ಸೋರ್ಸ್ ಇರೋವಂಥದ್ದು, ಫಿಶ್ಶು, ಚಿಕನ್ನು ಆ್ಯಂಡ್ ಎಗ್ಗು ಇದೆಲ್ಲ ಪ್ರೋಟೀನ್ ಸೋರ್ಸ್ ಇರುವಂಥ ಆಹಾರಗಳು. ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಕ್ವಾಂಟಿಟಿಲಿ ರೈಸು, ಅಗೇನ್ ಸ್ವಲ್ಪ ಪನ್ನೀರ್ ಗ್ರೇವಿ ಮತ್ತು ಸೌತೆಕಾಯಿ ತೊಗೊಂಡು ಸೊ ನಾನು ಊಟನ ಮುಗಿಸ್ಕೊತಾ ಇದ್ದೀನಿ. ದಿನಕ್ಕೆ 1 ಅಥವಾ 2 ಸೌತೆಕಾಯಿ ನಾವು ತಿನ್ನಲೇಬೇಕು. ಸೊ ಆವಾಗ ನಮ್ಮ ಬಾಡಿ ಸ್ವಲ್ಪ ತಂಪಾಗೂ ಇರುತ್ತೆ ಆ್ಯಂಡ್ ಹೀಟ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಈ ರೀತಿ ನಾನು ಒಂದು ಮಧ್ಯಾಹ್ನದ ಊಟವನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಏನೆಲ್ಲ ತೊಗೋಬೋದು ಅಂತ ಕೇಳ್ತಾನೆ ಇರ್ತೀರ. ಚಪಾತಿ, ರೋಟಿ ಅಥವಾ ಮಲ್ಟಿಗ್ರೇನ್ ಚಪಾತಿಗಳು, ಮುದ್ದೆ ತೊಗೊಳ್ಬೋದು. ಈ ರೀತಿ ನೀವು ತೊಗೊಳ್ಬೋದು. ಇಲ್ಲ ತರಕಾರಿ ಸಲಾಡ್, ಫ್ರೂಟ್ ಸಲಾಡ್ ಇವದೆಲ್ಲ ನೀವು ಯಾವ ಥರ ಬೇಕಾದರೂ ನೀವು ಫುಡ್ ಪ್ಲೇಟನ್ನು ರೆಡಿ ಮಾಡ್ಕೊಳ್ಬೋದು. ಬಟ್ ಆ ಫುಡ್ ಪ್ಲೇಟರಲ್ಲಿ ಎಷ್ಟು ಕ್ವಾಂಟಿಟಿ ಇರಬೇಕು ಅನ್ನೋದು ಇಂಪಾರ್ಟೆಂಟು. ಜೊತೆಗೆ ಪ್ರೋಟೀನು, ನ್ಯೂಟ್ರಿಷನ್ಸು, ನಮ್ಮ ಫೈಬರು ಇದೆಲ್ಲ ನಮ್ಮ ಬಾಡಿಯಲ್ಲಿರುವಂಥ ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ. ಅದನ್ನು ನೋಡ್ಕೊಂಡು ನಾವು ತಗೊಳ್ಬೇಕು. ಇದು ಗ್ರೀನ್ ಟೀ. ನನ್ನ ಚಾನಲಲ್ಲಿ ಸಾಕಷ್ಟು ಜನ ಈ ಗ್ರೀನ್ ಟೀನ ಪರ್ಚೇಸ್ ಮಾಡಿದ್ದಾರೆ. ವೆಯ್ಟ್ ಲಾಸ್ಗೆ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ. ವಿಡಿಯೋ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಬರ್ತಾ ಇರುತ್ತೆ, ಶಾಪಿಂಗ್ ಪಿಕ್ ಕಾಣಿಸ್ತಾ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ಪ್ರಾಡಕ್ಟ್ನ ನೀವು ಡೈರೆಕ್ಟಾಗಿ ಬೈ ಮಾಡ್ಬೋದು. ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಸೊ ಅದಾದಮೇಲೆ ಗ್ರೀನ್ ಟೀ ಕುಡ್ಕೊಂಡು ಇದನ್ನು ಯಾವಾಗ ಕುಡಿಬೋದು ಅಂತ ಮತ್ತೆ ಕೇಳ್ತಾನೆ ಇರ್ತೀರ. ಇದಕ್ಕೆ ಟೈಮ್ ಅಂತ ಏನಿಲ್ಲ. ಸೊ ನೀವು ಬ್ರೇಕ್ಫಾಸ್ಟ್ ಆದಮೇಲೆ ಕುಡಿಬೋದು, ಲಂಚ್ ಆದಮೇಲೆ ಕುಡಿಬೋದು, ಡಿನ್ನರ್ ಟೈಮಲ್ಲಿ ಕುಡಿಬೋದು, ಈವ್ನಿಂಗ್ ಟೈಮಲ್ಲಿ ಕುಡಿಬೋದು, ಅಥವಾ ಮಾರ್ನಿಂಗ್ ಇದನ್ನೇ ಡಿಟಾಕ್ಸ್ ರೀತಿಯಲ್ಲಿ ಕೂಡ ನೀವು ತೊಗೊಳ್ಬೋದು. ಇದಕ್ಕೆ ಯಾವುದೇ ರೀತಿ ಟೈಮ್ ಡ್ಯೂರೇಷನ್ ಇರೋದಿಲ್ಲ. ಸೊ ಯಾವಾಗ ಬೇಕು ಆವಾಗ ನೀವು ಇದನ್ನು ತೊಗೊಳ್ಬೋದು. ದಿನಕ್ಕೆ 2 ಸಲ ಕುಡಿಬೇಕು ಅಂತ ಕೇಳ್ತಾ ಇರ್ತೀರ. ಸೊ ದಿನಕ್ಕೆ 2 ಟೈಮ್ಸ್ ಅಥವಾ 3 ಟೈಮ್ಸ್ ಕುಡಿಯೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಹರ್ಬ್ಸ್ ಆಗಿರುತ್ತೆ ಅಷ್ಟೇ. ಅದಾದಮೇಲೆ 30 ಮಿನಿಟ್ಸ್ ಎಕ್ಸಸೈಸ್ ಮಾಡಿಕೊಂಡೆ. ಸಿಂಪಲ್ಲಾಗಿ ನನಗೆ ಗೊತ್ತಿರುವಂಥ ಎಕ್ಸಸೈಸ್ ತೋರಿಸಿ ಅಂತ ಹೇಳ್ತೀರಾ. ಸಪ್ರೇಟಾಗಿ ವೀಡಿಯೋಗಳು ಕೂಡ ಹಾಕಿದ್ದೀನಿ ಆ್ಯಂಡ್ ದಿನ ವೀಡಿಯೋ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ. ನಾನೇನು ಎಂಥ ಹೈಫೈ ಆಗಿ ಮಾಡ್ಕೊಳ್ಳೋವಂಥ ಎಕ್ಸಸೈಸ್ ಏನಿಲ್ಲ. ಸಿಂಪಲ್ ನನಗೆ ಗೊತ್ತಿರುವಂತಹ ಮನೆಯಲ್ಲಿ ಮಾಡುವಂಥ ನನಗೆ ಸುಲಭ ಆಗುವಂಥ ಎಕ್ಸಸೈಸನ್ನು ಮಾತ್ರ ಮಾಡ್ಕೊಳ್ತೀನಿ. ಯಾಕಂದರೆ ಇನ್ನೂ ನನಗೆ ಹೆವಿ ಎಕ್ಸಸೈಸ್ ಮಾಡ್ಕೊಳ್ಳೋಷ್ಟು ಫ್ಲೆಕ್ಸಿಬಲ್ ಆಗಿ ನಾನಿಲ್ಲ ಬಾಡಿ. ಹಾಗಾಗಿ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನೇ ಮಾಡ್ಕೊಳ್ತೀನಿ. ಡೈಲಿ ಇದೊಂದು ರುಟೀನ್ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿಕೊಂಡ್ರೆ ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ಬೋದು. ಹಾಗೆ ವೆಯ್ಟನ್ನು ಲಾಸ್ ಮಾಡ್ಬೋದು. ನಮ್ಮ ಲೇಜಿನೆಸ್ಸನ್ನು ಈ ಒಂದು ವರ್ಕೌಟು, ಎಕ್ಸಸೈಸು ಇದೆಲ್ಲವೂ ಕೂಡ ನಮ್ಮಲ್ಲಿರುವಂಥ ಒಂದು ಲೇಜಿನೆಸ್ಸನ್ನು ಓಡಿಸುತ್ತೆ. ಸೊ ಹಾಗಾಗಿ ಆದಷ್ಟು ಸಾಧ್ಯವಾದಷ್ಟು ಒಂದು ಅರ್ಧ ಅವರ್ ಆದರೂ ವಾಕಿಂಗು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಏನಾದರೂ ಆಟ ಆಡೋದು, ಶಟಲ್ ಆಗಿರ್ಬೋದು, ಥ್ರೋಬಾಲ್ ಏನಾದರೂ ಒಂದು ಸಮಥಿಂಗ್ ಒಂದು ಆ್ಯಕ್ಟಿವಿಟಿನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು. ರಾತ್ರಿ ಊಟಕ್ಕೆ ಅಗೇನ್ ರೈಸು, ಸ್ವಲ್ಪ ತುಪ್ಪ ಮತ್ತು ಕಾಬೂಲ್ ತೊಗೊಂಡಿದ್ದೀನಿ ಆ್ಯಂಡ್ ತರಕಾರಿ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಎಗ್ ಡಯಟನ್ನು ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಗ್ ಡಯಟ್ ಫಾಲೋ ಮಾಡೋದ್ರಿಂದ ಬೇಗ ವೆಯ್ಟ್ ರೆಡ್ಯೂಸ್ ಆಗುತ್ತೆ. 1 ಮೀಲ್ ತೊಗೊಂಡು ಇನ್ನು ಮಿಕ್ಕಿದ್ನೆಲ್ಲ ಎಗ್ ಡಯಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂಥೇಳಿ ಮುಂದೆ ಬರೋ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿಗೆ ವೀಡಿಯೋಗಳನ್ನು ಲೈಕ್ ಮಾಡಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಬರೀರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ 34 ಡೇಸ್ ವೆಯ್ಟ್ ಲಾಸಲ್ಲಿ.